ಟಾಕ್ಸಿಕ್ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಟಾಕ್ಸಿಕ್ ಸಿನಿಮಾಗೆ ಬಹು ಬೇಡಿಕೆ ಇದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಯಾರೇ ನೋಡಿದ್ರು 26ನೇ ತಾರೀಕು ಟಾಕ್ಸಿಕ್ ಸಿನಿಮಾಗೆ ಟಿಕೆಟ್ ಸಿಗ್ತಾ ಅಂತ ಕೇಳ್ತಾ ಇದ್ದಾರೆ, ಅಥವಾ ಟಾಕ್ಸಿಕ್ ಸಿನಿಮಾಗೆ ಟಿಕೆಟ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಟಾಕ್ ಸಿಕ್ತೆ ಸುದ್ದಿ ಆಗೋಗಿದೆ. ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯ ಮಾಡಿ ನಿರ್ಮಾಣ ಮಾಡಿರುವಂತಹ ಈ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ರೇಂಜಲ್ಲೂ ಕೂಡ ಸೌಂಡ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದೆ. ಬರೀ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇ ಅಲ್ಲ, ಬಾಲಿವುಡ್ನಲ್ಲಿ, ಟಾಲಿವುಡ್ನಲ್ಲಿ, ಕಾಲಿವುಡ್ನಲ್ಲಿ, ಮಾಲಿವುಡ್ನಲ್ಲಿ, ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ವರ್ಲ್ಡ್ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಗಿದೆ. ಆ್ಯಂಡ್ ಏನಪ್ಪ ಅಂದರೆ, ಬರೀ ನಮ್ಮ ಇಂಡಿಯನ್ ಸಿನಿಮಾನ ಬರೀ ಇಂಡಿಯಾದಲ್ಲಿ ಮಾತ್ರ ಬಿಡುಗಡೆ ಮಾಡಬೇಕು ಅಂತ ಯಾವುದೇ ಥರದ ರೂಲ್ಸ್ ಇಲ್ಲ. ನಾವು ಹಾಲಿವುಡ್ನಲ್ಲಿ ಅಂದರೆ ಇಂಗ್ಲೀಷ್ನಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿರುವಂತಹ ನಟ ಯಶ್ ಅವರು ಇಂಗ್ಲೀಷ್ನಲ್ಲೇ ಶೂಟ್ ಮಾಡಿ ಸಿನಿಮಾವನ್ನು ಇಂಗ್ಲೀಷ್ನಲ್ಲಿ ಅಂದರೆ ಹಾಲಿವುಡ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ 26 ಯಾವಾಗ ಆಗುತ್ತೆ, ನಾವು ಯಾವಾಗ ಸಿನಿಮಾ ನೋಡ್ತೀವಿ ಅಂತ ಜನ ಕಾಯ್ತಾ ಇದ್ದಾರೆ. ಇನ್ನು 4 ದಿನ ಮಾತ್ರ ಬಾಕಿ ಉಳಿದಿದೆ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ. 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಟಾಕ್ಸಿಕ್ ಚಿತ್ರತಂಡ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಮಾಡಿಕೊಟ್ಟಿತ್ತು. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್, ಪ್ರೀ ಬುಕ್ಕಿಂಗನ್ನು ಓಪನ್ ಮಾಡಿತ್ತು. ಪ್ರೀ ಬುಕ್ಕಿಂಗ್ ಓಪನ್ ಮಾಡಿದ್ದು ಎಲ್ಲರೂ ಕೂಡ ಟಿಕೆಟ್ಸನ್ನು ಈಗಾಗಲೇ ಪರ್ಚೇಸ್ ಮಾಡ್ಕೊಬಿಟ್ಟಿದ್ದಾರೆ. ಬುಕ್ ಮೈ ಶೋ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಾಗಿರ್ಬೋದು. ಯಾವುದೇ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಿದ್ರು ಟಾಕ್ಸಿಕ್ಕನ್ನು ಅಂತ ಹೊಡೆದ್ರೆ ಸಾಕು, ಎಲ್ಲ ಟಿಕೆಟ್ಸು ಸೋಲ್ಡ್ ಔಟ್ ಅಂತ ಬರ್ತಿದೆ. ಇನ್ನು ಎಷ್ಟರ ಮಟ್ಟಿಗೆ ಇದು ಫ್ಯಾನ್ಸ್ ಕ್ರೇಜನ್ನು ಇಟ್ಕೊಂಡಿದ್ದಾರೆ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಅಂತ ಗೊತ್ತಾಗ್ತಿದೆ. KGF 2 ಆದಮೇಲೆ ಅವರು ಯಾವುದೇ ರೀತಿಯಾದಂತಹ ಸಿನಿಮಾದಲ್ಲಿ ಅಥವಾ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ. ಅವರು KGF ಆಗಿ 4 ವರ್ಷ ಗ್ಯಾಪ್ ತಗೊಂಡ ನಂತರ ಈಗ ಟಾಕ್ಸಿಕ್ ಮೂಲಕ ಎಲ್ರಿಗೂ ಎಂಟರ್ಟೈನ್ ಮಾಡಕ್ಕೆ ಬರ್ತಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾನ ನಿರ್ದೇಶನ ಮಾಡಿರೋದು ಗೀತು ಮೋಹನ್ ದಾಸ್. ಹಾಗೆ KVN ಪ್ರೊಡಕ್ಷನ್ಸ್, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿಯಾಗಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಬಂದು ಟಾಕ್ಸಿಕ್. ಇನ್ನು ಬುಕ್ ಮೈ ಶೋನಲ್ಲಿ ಈ ಒಂದು ಸಿನಿಮಾ ಇದೆಯಲ್ಲ ಟಾಕ್ಸಿಕ್ ಸಿನಿಮಾ, ಇದು ಏನಿಲ್ಲ ಅಂತ ಹೇಳಿದ್ರು 1 ಗಂಟೆಗೆ 21ರಿಂದ 25,000 ಟಿಕೆಟ್ಗಳನ್ನು ಸೇಲ್ ಮಾಡಿದೆ. ಅಂದರೆ ಎಷ್ಟು ಜನ 1 ಅವರಲ್ಲಿ ಟಿಕೆಟ್ಸನ್ನು ಬುಕ್ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಿದ 6 ಗಂಟೆಗೆ ಏನಿಲ್ಲ ಅಂತ ಹೇಳಿದ್ರು ಸರಿ ಸುಮಾರು ಹಿಂದಿ ವರ್ಷನ್ನಲ್ಲಿ 30,000 ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗೋಗಿದೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನಿಂದ 7.25 ಕೋಟಿ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗಿಂದ ಕಲೆಕ್ಷನ್ ಕೂಡ ಮಾಡಿಬಿಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಫಸ್ಟ್ ಥಿಯೇಟರ್ ಲಿಸ್ಟ್ ಅಷ್ಟೇ ಔಟ್ ಆಗಿರೋದು. ಇದಾದಮೇಲೆ ಎಷ್ಟು ಥಿಯೇಟರ್ಗಳು ಆ್ಯಡ್ ಆನ್ ಆಗುತ್ತೆ ಅನ್ನೋದ್ರ ಮೇಲೂ ಕೂಡ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ನಾವು ವೆಯ್ಟ್ ಮಾಡಬೇಕಾಗಿದೆ. ಆ್ಯಂಡ್ ಇದು ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಿರೋದ್ರಿಂದ ಇಂಡಿಯಾದಲ್ಲಿ ಎಷ್ಟು ಥಿಯೇಟರ್ಗಳಿದೆ, ಎಷ್ಟು ವರ್ಷನ್ಸ್ನಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದು ಕೂಡ ನಮ್ಮೆಲ್ರಿಗೂ ಗೊತ್ತೇ ಇದೆ. ಏನಿಲ್ಲ ಅಂತ ಹೇಳಿದ್ರು 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಟಾಕ್ಸಿಕ್ ಟಿಕೆಟ್ ಬೆಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ. ಸಿಕ್ಕಿದೆ ಚಾನ್ಸ್ ಅಂತನೋ ಅಥವಾ ಈ ಸಿನಿಮಾಗೆ ಅಷ್ಟು ಬೇಡಿಕೆ ಇದೆ ಅಂತನೋ ಏನಿಲ್ಲ ಅಂದರೂ 400 ರೂಪಾಯಿಂದ ಹಿಡಿದು 2,000 ರೂಪಾಯಿವರೆಗೂ ಟಿಕೆಟನ್ನು ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ, ಐನಾಕ್ಸಲ್ಲಿ, IMX ಎಲ್ಲ ಕಡೆ ತುಂಬ ರೇಟ್ ಜಾಸ್ತಿ ಇದೆ ಟಿಕೆಟ್ ಪ್ರೈಸಸ್ಸು. ಸೊ ಏನಪ್ಪ ಅಂದರೆ ಈಗ ಯಾರೆಲ್ಲ ದುಡ್ಡಿದೆ ಅವರು ಖರೀದಿ ಮಾಡಿಕೊಂಡು ಸಿನಿಮಾವನ್ನು ನೋಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, 2,000 ರೂಪಾಯಿ ಇದ್ದರೂ ಕೂಡ 1,700, 1,800 ರೂಪಾಯಿ ಇದ್ದರೂ ಕೂಡ ಟಿಕೆಟನ್ನು ಎಷ್ಟೋ ಜನ ಪರ್ಚೇಸ್ ಮಾಡಿದ್ದಾರೆ ಯಶ್ ಅವ್ರನ್ನ 4 ವರ್ಷಗಳ ನಂತರ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ. ಅದೇ ಅಲ್ವೇನ್ರಿ ಯಶ್ ಅವರ ಆ ಗೆಲುವು ಅಂತಲೇ ಹೇಳ್ಬೋದು. ಟಾಕ್ಸಿಕ್ಕಾಗಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ನಾನು ಕೂಡ ತುಂಬಾ ಕಾತರದಿಂದ ಕಾಯ್ತಿದ್ದೀನಿ ಟಾಕ್ಸಿಕ್ ಸಿನಿಮಾ ಹೇಗಿರಲಿದೆ, ಹೇಗೆ ಮೂಡಿ ಬಂದಿದೆ, ಹಾಗೆ ಯಶ್ ಅವರ ಡಬಲ್ ಆ್ಯಕ್ಟಿಂಗ್ ಹೇಗಿರ್ಬೋದು ಅಂತ ಹೇಳಿ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್. ಈ ಬಿಗ್ ಬಾಸ್ನ ನಾವೀಗಾಗಲೇ 12 ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ 13ನೇ ಸೀಸನ್ ಹೇಗಿರುತ್ತಪ್ಪ ಅನ್ನೋ ಕ್ಯೂರಿಯಾಸಿಟಿ ಜನಕ್ಕಂತೂ ಇದ್ದೇ ಇದೆ. ಆ್ಯಂಡ್ ಇನ್ನೊಂದು ವಿಚಾರ, ಈ 12 ಸೀಸನ್ಗಳನ್ನು ನೋಡಿದವರು ಪ್ರತಿ ಬಾರಿ ನಾವು ನೋಡಿದಾಗ್ಲೂ ಏನಾದರೂ ಹೊಸದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಈ ಬಾರಿ ಕೂಡ ಒಂದು ಹೊಸದಾಗಿ ಜನರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಾಮನ್ ಮ್ಯಾನ್ಗಳನ್ನು ಕಳಿಸ್ಲಾಗ್ತಾ ಇದೆ. ಆ್ಯಂಡ್ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ
ಈಗಾಗಲೇ ಅಗ್ನಿ ಪರೀಕ್ಷೆ ಶುರುವಾಗಿದೆ 16ನೇ ತಾರೀಕಿಂದ. ಸೊ ಯಾವಾಗ ಬಿಗ್ ಬಾಸ್ ಆಕ್ಚುಯಲ್ ಸೀಸನ್ ಶುರು ಆಗುತ್ತೆ, ಯಾವಾಗ ನಾವು ಕಿಚ್ಚ ಸರ್ನ ನೋಡ್ತೀವಿ, ಯಾವಾಗ ಕಂಟೆಸ್ಟೆಂಟ್ಸ್ನ ನೋಡ್ತೀವಿ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕೇಳ್ತಾನೆ ಇದ್ರು. ಸೊ ಕೊನೆಗೆ ಇದಕ್ಕೆ ಉತ್ತರ ಸಿಕ್ಕಿದೆ. ಯಾವಾಗಪ್ಪ ಅಂತ ಹೇಳಿದ್ರೆ, ಈಗ ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ಡೇಟನ್ನು ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 7 ಗಂಟೆಗೆ ನೀವು ನಿಮ್ಮ ಟಿವಿಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ನಟ ಕಿಚ್ಚ ಸುದೀಪ್ ಅವರ ಪ್ರೋಮೋ ಎಲ್ಲರೂ ಗಮನ ಸೆಳೆದಿರುವಂತಹ ಪ್ರೋಮೋ. ಆ ಪ್ರೋಮೋ ಎಷ್ಟು ಚೆನ್ನಾಗಿದೆ ಅಂದರೆ, ಸುದೀಪ್ ಸರ್ ಫುಲ್ ಕಂಪ್ಲೀಟ್ ಆಗಿ ಒಂದು ಪೈಲಟ್ ಔಟ್ಫಿಟ್ನಲ್ಲಿ ಫ್ಲೈಟ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಸೀಟ್ನಲ್ಲಿ ಕೂತ್ಕೋತಾರೆ. BB13 ಅಂತ ಹೇಳಿ ಆ ಫ್ಲೈಟ್ಗೆ ಹೆಸರನ್ನ ಕೂಡ ಇಡ್ತಾರೆ. ಅದಾದ್ಮೇಲೆ ಲಾಂಚ್ಗೆ ರೆಡಿ ಆಗ್ತಿದೀವಿ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾರೆ. ಅಂಡ್ ಜರ್ನಿ ನಿಮ್ದೇ ಆಗಿರುತ್ತೆ, ಆದ್ರೆ ಟ್ರಾವೆಲ್ ಮಾಡ್ತಿರಲ್ಲ, ಆ ಡಿಸ್ಟೆನ್ಸ್ ಅದ್ಯಾವುದು ಕೂಡ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಅದರ ಜೊತೆಲಿ ಈಗ ಬಿಗ್ ಬಾಸ್ ನೋಡಬೇಕು ಅಂತಂದಾಗ ನೀವು ಟಿವಿ ರಿಮೋಟ್ಗಳನ್ನು ಪಕ್ಕಕ್ಕಿಟ್ಟು ಆ ಜರ್ನಿನ ನೋಡೋ ಮಜಾನೇ ಬೇರೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಟೈಟನಿಯಾ ಸೀಟ್ ಬೆಲ್ಟ್ಸ್ ರೆಡಿ ಟು ಟೇಕ್ ಆಫ್ ಅಂತ ಹೇಳಿ ಫುಲ್ ಸ್ಟೈಲಿಶ್ ಆಗಿ ಹೇಳಿದ್ದಾರೆ. ನನಗಂತೂ ಪ್ರೊಮೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಕೂತಿರುವಂತಹ ಕಂಟೆಸ್ಟೆಂಟ್ಸಿಗೆಲ್ಲ ಮಾಸ್ಕ್ ಹಾಕಿಸಿ ಕೂರಿಸಿದ್ದಾರೆ. ಸೊ ಅವ್ರಿಗೆ ಎಷ್ಟು ಭಯ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ನರ್ವಸ್ನೆಸ್ ಇದೆ ಅಂತ ಆ ಪ್ರೋಮೋ ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಸೆಪ್ಟೆಂಬರ್ 6ನೇ ತಾರೀಕು ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಿದ್ದಾರೆ ಅನ್ನೋದ್ರ ಜೊತೆಗೆ ಹೇಗಿರುತ್ತೆ ಸೀಸನ್, ಎಷ್ಟು ಟಫ್ ಫೈಟ್ ಇರುತ್ತೆ ಇಲ್ಲಿ ಅನ್ನೋದು ಕೂಡ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ವಿಚಾರ, ಈಗಾಗಲೇ ಅಗ್ನಿ ಪರೀಕ್ಷೆ ಜೋರಾಗೆ ನಡೀತಿದೆ. ಅಗ್ನಿ ಪರೀಕ್ಷೆಯಲ್ಲಿ ಒಂದಷ್ಟು ಜನನ್ನ ಸೆಲೆಕ್ಟ್ ಮಾಡಿ ಸ್ಟೇಜ್ಗೆ ಬಿಟ್ಟಿದ್ದಾರೆ. ಅಲ್ಲಿ ಜಡ್ಜಸ್ಗಳು ಅಂದರೆ ಶ್ರುತಿ ಅವರು, ಸಂಗೀತ ಶೃಂಗೇರಿ ಅವರು, ಹಾಗೆ ವಿನಯ್ ಗೌಡ ಅವರು, ಚಂದನ್ ಶೆಟ್ಟಿ ಅವರು, ಇಷ್ಟು ಜನ ಕೂಡ ಜಡ್ಜಸ್ ಆಗಿ ಕೂತ್ಕೊಂಡು ಅಲ್ಲಿ ಬರ್ತಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಒಂದಷ್ಟು ಟಾಸ್ಕನ್ನು ಕೊಡ್ತಿದ್ದಾರೆ. ಆ ಟಾಸ್ಕ್ನಲ್ಲಿ ಅವರು ಸೆಲೆಕ್ಟ್ ಆದರೆ ಇನ್ನೊಂದು ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಸೊ ಕಂಪ್ಲೀಟಾಗಿ ಈ ಪ್ರಾಸೆಸ್ಸು ಒಂದು ಫಿಲ್ಟರ್ ಮಾಡೋ ರೀತಿಯಲ್ಲಿ, ಅಂದರೆ ಲಕ್ಷಾಂತರ ಜನ ಆಡಿಷನ್ ಕೊಟ್ಟರು, ಅದ್ರಲ್ಲಿ ಫಿಲ್ಟರ್ ಮಾಡಿ ಒಂದಷ್ಟು ಜನನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರೆ, ಅದ್ರಲ್ಲಿ ಫಿಲ್ಟರ್ ಮಾಡಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಿರೋಂಥವ್ರಿಗೂ ಕೂಡ ಟಾಸ್ಕ್ ಕೊಟ್ಟು ಅಲ್ಲೂ ಕೂಡ ಫಿಲ್ಟರ್ ಮಾಡಿ ಕಟ್ ಡೌನ್ ಮಾಡ್ತಾರೆ. ಸೊ ಕೊನೆಗೆ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ ಏನಿಲ್ಲ ಅಂತ ಹೇಳಿದ್ರು 3 ರಿಂದ 5 ಜನ. ಎಷ್ಟು ಜನ ಹೋಗ್ತಾರೆ ಅಂತ ಹೇಳಿ ಇನ್ನೂ ಅಧಿಕೃತವಾಗಿ ಹೇಳಲಿಲ್ಲ. ಅದ್ರಲ್ಲಿ ಸೆಲೆಕ್ಟ್ ಆಗೋದು ಬರೀ 3 ಇಲ್ಲ ಅಂದರೆ 5 ಜನ. ಒಟ್ಟು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ಗಳ ಸಂಖ್ಯೆ ನಾವು ನೋಡೋದಾದ್ರೆ 17 ರಿಂದ 18 ಜನವನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ. ಅದ್ರಲ್ಲಿ 3 ಜನ 18 ಕಳಿಸಿದ್ರೆ 3 ಜನ ಅಂದರೆ ಇನ್ನು 15 ಜನನು ಸೆಲೆಬ್ರಿಟೀಸೇ ಆಗಿರ್ತಾರೆ. ಸೊ ಸೆಲೆಬ್ರಿಟೀಸ್ ಮಧ್ಯ ಕಾಮನ್ ಮ್ಯಾನ್ಗಳು ಹೇಗೆ ಸರ್ವೈವ್ ಆಗ್ತಾರೆ, ಹೇಗೆ ಅವರು ಟಾಸ್ಕ್ಗಳನ್ನು ಆಡ್ತಾರೆ, ಆ ಟ್ಯಾಂಟ್ರಮ್ಸ್ನೆಲ್ಲ ಹೇಗೆ ತಗೋತಾರೆ, ಆ ಒಂದು ಜಗಳ ಇರುತ್ತಾ ಅಥವಾ ಕಾಮನ್ ಮ್ಯಾನ್ ಕೀಳು, ಸೆಲೆಬ್ರಿಟೀಸ್ ಮೇಳು, ಈ ರೀತಿಯಾಗಿ ಏನಾದರೂ ಒಂದು ಫೈಟ್ ಇರುತ್ತಾ, ಈ ರೀತಿಯಾದಂತಹ ಒಂದು ಸಸ್ಪೆನ್ಸನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತೂ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಈಗಾಗಲೇ ಬಿಗ್ ಬಾಸ್ ತೆಲುಗು ಅಲ್ಲೂ ಕೂಡ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಅದೇ ಪ್ಯಾಟ್ರನ್ನನ್ನು ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ತೆಲುಗು ಅವರು ಹಿಂದಿನ ವರ್ಷನೇ ಈ ಒಂದು ಕಾನ್ಸೆಪ್ಟನ್ನು ತೊಗೊಂಬಂದ್ಬಿಟ್ಟಿದ್ರು. ಸೊ ಈಗ ಕನ್ನಡದಲ್ಲಿ ಹೇಗಿರ್ಬೋದು ಅನ್ನೋ ಕುತೂಹಲ ಕೂಡ ಸಾಕಷ್ಟು ಜನಕ್ಕೆ ಜಾಸ್ತಿ ಆಗಿದೆ. ಸೊ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೇಗಿರುತ್ತೆ ಅಂತ. ನೀವು ಕೂಡ ವೆಯ್ಟ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.